ನಾರ್ಮಲ್ ಆಗಿ ವೆಯ್ಟ್ ಗೇನ್ ಆಗೋದಕ್ಕೂ ಇನ್ಫ್ಲಮೇಷನ್ ಇಂದಾನೇ ವೆಯ್ಟ್ ಗೇನ್ ಆಗಿದ್ದಾರೆ ಅನ್ನೋಕ್ಕೂ ಒಂದು ಫಿಸಿಕಲ್ ಅಪಿಯರೆನ್ಸ್ ನೀವ್ ಇವಾಗ ಹೇಳಿದ್ರಿ, ಹೊಟ್ಟೆ ಮತ್ತೆ ಹಿಪ್ ರೀಜನ್ ಅಲ್ಲಿ ಆಗುತ್ತೆ ಅಂತ. ಬೇರೆ ಏನೇನ್ ಇದ್ರಲ್ಲಿ ಡಿಫರೆನ್ಸ್ ಕಂಡುಹಿಡಿಬಹುದು? ಸೊ ಬೇಸಿಕಲಿ ನಾರ್ಮಲ್ ವೆಯ್ಟ್ ಗೇನ್ ಆದವರು ಇಟ್ ವಿಲ್ ಬಿ ಗ್ರಾಜುವಲ್. ಎಕ್ಸಾಂಪಲ್, ಈಗ ನಾವು ಮಕ್ಕಳಲ್ಲಿ ನೋಡ್ತೀವಿ ಗ್ರಾಜುವಲ್, ಅಯ್ಯೋ ಮಗು ಕ್ಯೂಟ್ ಆಗಿಲ್ಲ, ಚಬ್ಬಿ ಆಗಿಲ್ಲ, ಇಲ್ಲ ಏನು ಇಷ್ಟು ಸಣ್ಣ ಇದ್ದಾನೆ ಅನ್ನೋ ತರ ಗ್ರಾಜುವಲಿ ನಾವು ತಿನ್ನಿಸ್ಕೊಂಡು ಮಗುನ್ ದಪ್ಪ ಮಾಡಿಸ್ತೀವಿ. ಓಕೆ, ಸೊ ದಟ್ಸ್ ವೆರಿ ಗ್ರಾಜುವಲ್. ಅಂಡ್ ಫುಲ್ ಬಾಡಿ ವೆಯ್ಟ್ ಗೇನ್ ಆಗುತ್ತೆ, ಬರೀ ಒಂದೇ ರೀಜನ್ ಅಲ್ಲಿ ಅಕ್ಯುಮುಲೇಷನ್ ಆಗಲ್ಲ. ಓಕೆ, ಅಂಡ್ ಅದೇ ನೀವು ಇನ್ಫ್ಲಮೇಷನ್ ಅಂತ ಬಂದಾಗ ಸ್ಟ್ರೆಸ್ ಇಂಡ್ಯೂಸ್ ಆಗಿರೋದ್ರಿಂದ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಕೂಡ ಇರುತ್ತೆ. ಫೆಟೀಗ್ ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ. ಅಂಡ್ ಅದೇ ಮಲ್ಕೊಂಡೆದ್ರು ಕೂಡ ನಂಗೆ ಫ್ರೆಶ್ನೆಸ್ ಇಲ್ಲ, ಐ ಡೋಂಟ್ ಫೀಲ್ ದಟ್ ಬೆಳಿಗ್ಗೆ ಎದ್ದು ಆ ಅಲರ್ಟ್ನೆಸ್ ಟಕ್ ಟಕ್ ಅಂತ ನಾನು ಕೆಲಸ ಶುರು ಮಾಡ್ಕೋಬೇಕು ಅನ್ನೋ ಇದು ಕಾಳಜಿ ಏನಿರುತ್ತೆ ಅದಿರಲ್ಲ. ಅಂಡ್ ಹೋಗ್ತಾ ಹೋಗ್ತಾ ಇಮ್ಯುನಿಟಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಜನರಲ್ ಒಬೆಸಿಟಿ ನೋಡಿದ್ರೆ ದೇ ವಿಲ್ ಬಿ ಫ್ರೆಶ್, ದೇ ವಿಲ್ ಬಿ ಅಲರ್ಟ್. ಓನ್ಲಿ ಥಿಂಗ್ ಇಸ್ ದೇ ಆರ್ ನಾಟ್ ಏಬಲ್ ಟು ಲೂಸ್, ಅಂದ್ರೆ ದೇ ಆರ್ ನಾಟ್ ಏಮಿಂಗ್ ಆನ್ ಲೂಸಿಂಗ್ ವೆಯ್ಟ್. ಬಟ್ ಇದರಲ್ಲಿ ಅವ್ರು ಎಲ್ಲೇ ಮಾಡಿ ಏನೇ ಮಾಡಿದ್ರು ಇದಿಷ್ಟು ಕರೆಕ್ಷನ್ಸ್ ಆಗ್ತದೆ. So that's the difference. ಜನರಲ್ ವೆಯ್ಟ್ ಗೇನ್ ವೆರಿ ಗ್ರಾಜುವಲ್ ಇರುತ್ತೆ. ಮೆಟಬಾಲಿಕಲಿ ಇನ್ಫ್ಲಮೇಷನ್ ಅಂತಂದ್ರೆ ರ್ಯಾಪಿಡ್ ವೆಯ್ಟ್ ಗೇನ್ ಇರುತ್ತೆ. 3 months ಅಲ್ಲಿ ನಾನು 10 kgs ಗೇನ್ ಆಯ್ತು, 5 kgs ವೆಯ್ಟ್ ಗೇನ್ ಆಯ್ತು. ಸೊ ಇಲ್ಲ, ಜನರಲ್ ವೆಯ್ಟ್ ಗೇನ್ ಅಲ್ಲಿ ಯೂಶಲಿ 5 to 10 kgs ಓವರ್ ಅ ಇಯರ್ ಆಗುತ್ತೆ. ಈ ತರ ಮೆಟಬಾಲಿಕ್ ಇದ್ದಾಗ ಇನ್ಸ್ಟೆಂಟ್. ಅಂಡ್ ಅವರು ಬಟ್ ದೇರ್ ಅಂಡರ್ಲೈಯಿಂಗ್ ಏನೂ ಚೇಂಜ್ ಆಗಿರಲ್ಲ. ನಾನೇನು ಚೇಂಜ್ ಮಾಡ್ಕೊಂಡಿಲ್ಲ, ಡಯಟ್ ಸೇಮ್ ಇದೆ, ಎಕ್ಸಸೈಸ್ ಸೇಮ್ ಇದೆ, ನನ್ನ ಆಕ್ಟಿವಿಟಿ ಸೇಮ್ ಇದೆ. ಬಟ್ 3 months ಅಲ್ಲಿ ಐ ಹ್ಯಾವ್ ಸೀನ್ ಡ್ರಾಸ್ಟಿಕ್ ವೆಯ್ಟ್ ಗೇನ್. ಈ ಥರದ್ದು ಇಶ್ಯೂಸ್ ಒಂದು. ಇಲ್ಲ, ತುಂಬಾ ಕಾನ್ಸ್ಟೆಂಟ್ ಫೆಟೀಗ್, ಟಯರ್ಡ್ನೆಸ್, ತುಂಬಾ ಸುಸ್ತು ಅಂತ ಇರ್ತಾರೆ. ಎಂಡ್ ಆಫ್ ದ ಡೇ ನಂಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ, ಐ ಜಸ್ಟ್ ವಾಂಟ್ ಟು ಲೈ ಡೌನ್, ಇಟ್ಸ್ ನಾಟ್ ಸ್ಲೀಪ್ ಬಟ್ ಐ ಜಸ್ಟ್ ವಾಂಟ್ ಟು ರೆಸ್ಟ್ ಅನ್ನೋದು, ತುಂಬಾ ಎಕ್ಸಾಷನ್ ಇರುವಂಥದ್ದು. ಇಲ್ಲ ಅವಾಗ ಜಾಯಿಂಟ್ ಪೇನ್ ಬರುವಂಥದ್ದು, ಇಲ್ಲ ಮೈಕೈ ನೋವು ಬರುವಂಥದ್ದು ಇರುತ್ತೆ. ಮೂಡ್ ಸ್ವಿಂಗ್ಸ್ ತುಂಬ ವೆರಿ ಎವಿಡೆಂಟ್ ಆಗಿರುತ್ತೆ. ತುಂಬ ಬೇಗ ಕೋಪ ಮಾಡ್ಕೊಳ್ಳೋದು, ಇಲ್ಲ ಸಿಟ್ ಮಾಡ್ಕೊಳ್ಳೋದು, ಇಮೋಷ್ನಲ್ ಆಗುವಂಥದ್ದು ವೇರಿಯೇಷನ್ಸು, ಇವೆಲ್ಲನೂ ಕೂಡ ಒಂದು ಮೇನ್ ಥಿಂಗ್ ಕಡೆ ತೋರಿಸುತ್ತೆ ಅಂತಂದ್ರೆ ಕ್ರಾನಿಕ್ ಸ್ಟ್ರೆಸ್ ಕೂಡ ಇರಬಹುದು. ಸಡನ್ ಆಗಿ ಮನೆ ವಾತಾವರಣ ಚೇಂಜ್ ಆಗಿರುತ್ತೆ, ಇಲ್ಲ ಆಫೀಸ್ ವಾತಾವರಣ ಚೇಂಜ್ ಆಗಿರುತ್ತೆ. ಬಟ್ ಡಯಟ್, ಸ್ಲೀಪು ಎಲ್ಲನೂ ಸರಿ ಇರುತ್ತೆ. ಸೊ ಅದರಿಂದ ಪರಿಣಾಮವಾಗಿ ಲೋ ಗ್ರೇಡ್ ಇನ್ಫ್ಲಮೇಷನ್ ಡೆವಲಪ್ ಆಗಿ ಈ ತರ ಇಶ್ಯೂಸ್ ಎಲ್ಲ ಕಾಣಿಸ್ಕೋಬಹುದು.